ಫಾರ್ ಇಂಟರಪ್ಟ್. ಈಗ ನಿಮ್ಮಿಂದ ಒಂದು ವಿಷಯವನ್ನ ನಾನು ತಿಳ್ಕೋಬೇಕಾಗಿದೆ. ನೀವು ಧರ್ಮಸ್ಥಳದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದಂತವ್ರು. ಈಗ ಈ ಅನಾಮಿಕ ವ್ಯಕ್ತಿ ಗುರುತು ಮಾಡಿಸಿದಂತಹ ಸ್ಥಳಗಳೇನಿದೆಯಲ್ಲ, ಅಲ್ಲಿ ಈ ರೀತಿ ಅಸಹಜ ಸಾವಾಗಿದ್ದು, ಆತ್ಮಹತ್ಯೆಗೆ ಶರಣಾಗಿದ್ದು, ಸಿಕ್ಕಂತಹ ಅನಾಥ ಶವಗಳನ್ನ ದಫನ್ ಮಾಡುವಂತಹ ಒಂದು ಸ್ಥಳ ಆಗಿತ್ತು. ಅಲ್ಲಿ ನೀವು ಹೋಗಿ ಜಾಗ ಗುರುತಿಸಿದ್ರೆ ಅಲ್ಲಿ ಮೂಳೆಗಳು ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಹೊಸದೇನಿಲ್ಲ. ಅದನ್ನ ಸುಖ ಸುಮ್ಮನೆ ದುರುದ್ದೇಶಪೂರ್ವಕವಾಗಿ ಈ ರೀತಿಯ ವಿಚಾರಗಳಿಗೆ ಬಳಸಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಆರೋಪ ಭಾರಿ ಗಂಭೀರವಾಗಿ ಕೇಳಿ ಬರ್ತಾ ಇದೆ. ಈಗ ಅನಾಥ ಶವಗಳು ಸಿಕ್ಕಾಗ ಅದಕ್ಕೆ ಯಾರು ವಾರಸ್ದಾರ ಇಲ್ಲ ಅನ್ನುವಂತ ವಿಚಾರ ಗೊತ್ತಾದಾಗ ಅದನ್ನ ಆ ಕ್ಷೇತ್ರ ವ್ಯಾಪ್ತಿಯಲ್ಲಿ ದಫನ್ ಮಾಡಬೇಕು ಅಂತಂದ್ರೆ ಗ್ರಾಮ ಪಂಚಾಯಿತಿಯ ಗಮನಕ್ಕೆ ತರಬೇಕು. ನೀವು ಅಧ್ಯಕ್ಷರಾಗಿದ್ದಾಗ ಇಂಥ ಅನಾಥ ಶವಗಳ ದಫನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟ ಉದಾಹರಣೆಗಳು ಇದೆಯಾ? ಈ ರೀತಿಯ ಚರ್ಚೆಗಳಿಗೆ ತಾವು ಕೊಡುವಂತ ಉತ್ತರ ಏನು? ನೋಡಿ, ನಾನು ರೈಟ್ ಫ್ರಮ್ ದ ಬಿಗಿನಿಂಗ್ ನಾನು ಏನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಆ ಪ್ರದೇಶ ಏನಿದೆಯೋ ಅಲ್ಲಿ ಅನಾಥ ಶವಗಳನ್ನು ಹೂತು ಹಾಕಿದ್ದೇವೆ. ಅದು ಎಲ್ಲಾ ಕಾನೂನು ಪ್ರಕ್ರಿಯೆಗಳನ್ನು ಮುಗಿಸಿ ಅನಾಥ ಶವ ಅಂತ ಕಂಡು ಬಂದಾಗ, ಅದಕ್ಕೆ ಯಾರು ವಾರಸ್ದಾರರು ಇಲ್ಲದಿದ್ದಾಗ ಆ ಪ್ರದೇಶದಲ್ಲಿ ನೇತ್ರಾವತಿಯ ಅಕ್ಕಪಕ್ಕ ಪ್ರದೇಶದಲ್ಲಿ ಹೆಣಗಳನ್ನು ಹೂತು ಹಾಕಿದರೆ, ಅಲ್ಲಿ ಅಗೆದ್ರೆ ಉತ್ಖನನ ಮಾಡಿದ್ರೆ ಅಲ್ಲಿ ಖಂಡಿತ ಸಿಗುವಂತ ಅವಕಾಶಗಳು ಇದ್ದಾವೆ ಅಂತ ಹೇಳಿದ್ರೆ ನಾವು ರೈಟ್ ಫ್ರಮ್ ದ ಬಿಗಿನಿಂಗ್ ಹೇಳ್ತಾ ಬಂದಿದ್ದೇನೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ, ನಾನು 10 ವರ್ಷ ಸದಸ್ಯನಾಗಿದ್ದೆ. ಆ ಸಂದರ್ಭದಲ್ಲಿ ಅನಾಥ ಶವಗಳು ಇದ್ದಾಗ ಪೊಲೀಸರು ನಮಗೆ ರಿಕ್ವೆಸ್ಟ್ ಕೊಡ್ತಾ ಇದ್ರು, ನಾವು ಲೇಬರ್ ಖರ್ಚನ್ನು ಕೊಡ್ತಾ ಇದ್ದೆವು. ಅದನ್ನು ನಮಗೆ ಸಂಬಂಧಪಟ್ಟ ಪಂಚಾಯತ್ನಲ್ಲಿ ಅದರ ದಾಖಲೆಗಳು ಕೂಡ ಇದ್ದಾವೆ. ಹಾಗಾಗಿ ಎಲ್ಲವೂ ಕಾನೂನು ಪ್ರಕಾರವೇ ಆಗಿದೆ. ಒಂದೊಬ್ಬರು ಡಾಕ್ಟರ್ ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಬಹುಶಃ ನಿಮ್ಮ ಮಾಧ್ಯಮದಲ್ಲಿ ಇರಬೇಕು. ಅವರು ನಾನೇ ಹೋಗಿ 50 ರಿಂದ 70 ಅನಾಥ ಶವಗಳನ್ನು ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ. ಪೊಲೀಸ್ ಅವರು ಇದ್ದೆ. ಅದನ್ನು ಪ್ರೊಸೀಜರ್ ಏನು ಅಂತ ಹೇಳಿದ್ರೆ ಅದನ್ನು ಎತ್ತಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇರಲಿಲ್ಲ, ವಾಸನೆ ಬರ್ತಿತ್ತು. ಅಂತ ಹೆಣಗಳನ್ನು ನಾನು ನೋಡಿದ್ದೇನೆ. ಅದನ್ನು ಪೊಲೀಸ್ ಅವರು ಅಲ್ಲೇ ದಫನ ಒಂದು 100 ಮೀಟರ್ 10 ಮೀಟರ್ 20 ಮೀಟರ್ ಅಲ್ಲಿ ಅವರು ದಫನ ಮಾಡಿರಬಹುದು ಅಂತ ಹೇಳೋದನ್ನು ಹೇಳ್ತಾರೆ. ಈ ಎಲ್ಲ ಅಂಶಗಳು ಸತ್ಯವಾಗಿದ್ದಾಗ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಿನ್ನೆ ಘಟನೆ ಬಗ್ಗೆ ನನಗೆ ಈಗ ನೆನಪಾಗ್ತಾ ಇದೆ. ಎಲ್ಲ ಸತ್ಯ ಹೊರಗೆ ಬರ್ತಾ ಇದೆ. ನಿಮ್ಮ ಮಾಧ್ಯಮದವರು ಇಲ್ಲಿ ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದಾರೆ, ಎಲ್ಲಿ ಏನು ಸಿಗ್ತದೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಇಷ್ಟ ತನಕ ಈ ಯೂಟ್ಯೂಬರ್ಸ್ ಏನು ಸುಳ್ಳು ಸುದ್ದಿಗಳನ್ನೇ ಹರಡಿಸಿದ್ದು ಕ್ಷೇತ್ರದ ಬಗ್ಗೆ. ನಿನ್ನೆ ಕೂಡ ಒಬ್ಬ ಇಲ್ಲಿ ಬೈತಾ ಇದ್ದಾನೆ, ಅವರಿಗೊಂದು ಕಾನೂನು ಇಲ್ವಾ ಅಂತ ಹೇಳಿದ್ರೆ ಪೊಲೀಸ್ ಅವರು ಆಲೋಚನೆ ಮಾಡಬೇಕು. ಒಟ್ಟಾರೆ ಬೈದಾಗ ಯಾರು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಏನಾಯ್ತು ಅಂತ ಹೇಳಿದ್ರೆ ಇದನ್ನೆಲ್ಲ ನಾವು ಸತ್ಯವನ್ನು ಹೇಳ್ತಾ ಇರುವಾಗ ನಿನ್ನೆ ಪಬ್ಲಿಕ್ ಆಗಿ ಕೇಳ್ತಾ ಇದ್ದಾರೆ ಒಬ್ರು ಹೋರಾಟಗಾರರ ಪೈಕಿ, ಅವ್ರಿಗೆ ಎಷ್ಟು ದುಡ್ಡು ಹೋಗಿದೆ ಆ ಡಾಕ್ಟರ್ಗೆ, ಕೇಶವಗೌಡರಿಗೆ ಎಷ್ಟು ದುಡ್ಡು ಹೋಗಿದೆ ಅಂತ ಹೇಳಿ ಹೇಳ್ಬೇಕು ಅವರು ಅಂತ ಹೇಳ್ತಾರೆ. ಹಾಗಾದ್ರೆ ಸತ್ಯ ಮಾತಾಡುವವರಿಗೆ ದುಡ್ಡು ಹೋಗ್ತದೆ, ಇವರು ಸುಳ್ಳು ಮಾತಾಡುವವರಿಗೆ ಎಲ್ಲಿಂದ ದುಡ್ಡು ಬಂದಿದೆ, ಹೇಗೆ ಬಂದಿದೆ ಅಂತ ಹೇಳೋದನ್ನು ಮೊನ್ನೆ ಮಾಧ್ಯಮದವರು ಬಿಡುಗಡೆ ಮಾಡಿದ್ರಲ್ಲ, ಅದಕ್ಕೆ ಉತ್ತರವನ್ನು ಇವರು ಇವತ್ತೇ ಕೊಟ್ರ. ಏನು ಸತ್ಯ ಮಾತಾಡ್ತಾರ ಅವರೆಲ್ಲ ಇವತ್ತು ಅತ್ಯಾಚಾರಿಗಳು. ಸತ್ಯ ಮಾತಾಡಿದವರೆಲ್ಲ ಇವರಿಗೆ ಏನು ಧರ್ಮಸ್ಥಳದ ದುಡ್ಡು ತಿನ್ನುವವರು, ಧರ್ಮಸ್ಥಳದಲ್ಲಿ ಸತ್ಯ ಮಾತಾಡ್ಲಿಕ್ಕೆ ಇಲ್ವೋ? ಹಾಗಾದ್ರೆ ನಾವೆಲ್ಲ ಸತ್ಯವನ್ನು ಸಮಾಜಕ್ಕೆ ಅವಶ್ಯಕತೆ ನಾವು ಗಮನಿಸಿದ್ದೀವಿ. ಈಗ ಸಾರ್ವಜನಿಕ ವಲಯದಲ್ಲಿ ಇದು ಚರ್ಚೆ ಆಗ್ತಾ ಇರುವಾಗ ಇವನ್ ಕೇಶವಗೌಡ್ರೆ, ನಾವು ಗಮನಿಸಿದ್ವಿ, ಕಮೆಂಟ್ ಮಾಡೋರು ಮಾಧ್ಯಮಗಳಿಗೂ ಮಾಡ್ತಾರೆ. ಅಲ್ಲಿ ಸತ್ಯದ ಬಗ್ಗೆ, ವಾಸ್ತವದ ಬಗ್ಗೆ ನಾವು ಪ್ರಶ್ನೆ ಮಾಡೋದಕ್ಕೆ ಹೋದ್ರೆ ನಿಮಗೆ ಎಷ್ಟು ದುಡ್ಡು ಬಂದಿದೆ, ನಿಮಗೇನು ಬಂದಿದೆ ಅಂತ ಕೇಳ್ತಾರೆ. ಅವರ ಕಮೆಂಟ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಜರೂರತ್ ಯಾರಿಗೂ ಇಲ್ಲ ಇಲ್ಲಿ. ಅವ್ರು ಯಾರು? ಅವ್ರೇನ್ ಜಡ್ಜ್ಗಳಲ್ಲ, ಕಮೆಂಟ್ ಮಾಡ್ತಾರ, ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ಸತ್ಯ ಗೊತ್ತಾಗಬೇಕು, ಸತ್ಯ ಏನು ಅನ್ನೋದು ಗೊತ್ತಾಗಬೇಕು. ಅನ್ಯಾಯ ಆದವ್ರಿಗೆ ನ್ಯಾಯ ಸಿಗಬೇಕಷ್ಟೇ. ಇಲ್ಲ ನಾವು ಸರ್ ಇದನ್ನ ಸರಿ ಕರೆಕ್ಟ್. ಇದಕ್ಕೆ ನಾನು ಹೇಳ್ತಿದ್ದೀನಿ, ಈ ರೀತಿಯ ಸುಳ್ಳು ಸುದ್ದಿಗಳನ್ನು ಹರಪಿಕೊಂಡು ಅವರು ಸರ್ ನಿನ್ನೆಲ್ಲ ಮೊನ್ನೆ ಒಂದು ಸೋಮವಾರದ ಹೊತ್ತು ಅಲ್ಲಿ ಮೇಲ್ಗಡೆ ಹೆಣ ಸಿಕ್ಕಿತಲ್ವ, ಮೇಲ್ಗಡೆ ಆ ಪ್ರದೇಶದಲ್ಲಿ ಉತ್ಖನನ ಮಾಡಿದ್ರೆ ಸುಮಾರು ನಮ್ಮ ದಾಖಲೆಯಲ್ಲಿ ಇದೆ, ಪಂಚಾಯತ್ ದಾಖಲೆ RTI ಯಲ್ಲಿ ಮಾಹಿತಿ ಇದೆ, ಒಂದು 8 ರಿಂದ 12 ಹೆಣಗಳನ್ನು ಅಲ್ಲಿ ಅದೇ ಪ್ರದೇಶದಲ್ಲಿ ಹೀಗೆ ನೇಣು ಹಾಕಿ ಕೊಳ್ತು ಹೋದಂತ ಹೆಣಗಳನ್ನು ಹೂತು ಹಾಕಿದಂತ ಅವಶೇಷಗಳು ಕೂಡ ಅಲ್ಲಿ ಸಿಗಬಹುದು, ಹೂತು ಹಾಕಿದ್ರೆ UDR ಆಗಿದೆ. ಹಾಗಾದ್ರೆ ಈ ವ್ಯಕ್ತಿ ನಿಜವಾಗಿಯೂ ಸತ್ಯ ಹೇಳಬೇಕು. ಸಮಾಜದಲ್ಲಿ ಇವನಿಗೆ ಏನು ಮೊನ್ನೆ ಹೇಳಿದಲ್ಲ, ನನಗೆ ಪಾಪ ಪ್ರಜ್ಞೆ ಕಾಡಿತು ಅಂತೇಳಿ, ಕಾಡಿದ್ರೆ ಈ ರೀತಿಯ ವರ್ತನೆಯನ್ನು ಮಾಡುವಂತದ್ದು ಸರಿಯಲ್ಲ. ಇದಕ್ಕೆ SIT ಅವರು ನಾನು ಪ್ರಥಮವಾಗಿ ಹೇಳ್ತಿದ್ದೇನೆ, ಅವರು ಎಲ್ಲ ಏನು ಪೋಲಿಯೋಗ್ರಾಫು, ನಾರ್ಕೋಟಿಕ್ ಟೆಸ್ಟ್ಗಳು ಎಲ್ಲ ಆಗ್ಬೇಕು ಆತನಿಗೆ ಅಂತೇಳಿ. ಆ ಬುರುಡೆಯನ್ನು ಹಿಡ್ಕೊಂಡು ಬಂದಲ್ಲ ಮೊನ್ನೆ, ಅದ್ರ ಬಗ್ಗೆ ಏನು ಮಾಡಿತ್ತು ನಮ್ಮ ನ್ಯಾಯಾಲಯ, ಯಾಕೆ ಇದಕ್ಕೆ ಅವಕಾಶ ಕೊಟ್ಟಿತ್ತು ಅಂತ ಹೇಳುವಂತದ್ದು ಕಾನೂನಿನ ಕ್ವಶನ್ ಆಫ್ ಲಾ ಇದು. ಇದನ್ನು ನಾವು ಪ್ರಶ್ನೆ ಮಾಡ್ಲಿಕ್ಕೆ ಬರುದಿಲ್ಲ. ಆದ್ರೆ ಒಬ್ಬ ಹಾಗೆ ಸುಮ್ಮನೆ ಒಂದು ಬುರುಡೆಯನ್ನು ಹಿಡ್ಕೊಂಡು ಬರ್ಬೋದಾ? ಎಲ್ಲಿಂದ ಸಿಕ್ಕಿತ್ತು, ಯಾಕೆ ಸಿಕ್ಕಿತ್ತು, ಏನ್ ಮಾಡ್ಬೇಕು? ಅವನು ಬುರುಡೆ ಸಿಕ್ಕಿದ ಕೂಡಲೇ ಪೊಲೀಸ್ ಅವರಿಗೆ ಇನ್ಫಾರ್ಮೇಶನ್ ಕೊಡಬೇಕು ತಾನೆ. ಈ ಕೇಸಲ್ಲಿ ಆಗಿದೆ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಅದು ಮಾಹಿತಿ ಹೊರಗಡೆ ಬರಲಿಲ್ಲ. ಆದ್ರೆ ಎಲ್ಲವೂ ನಿನ್ನೆ 2ನೇ ದೂರದಾರ ಬಂದಲ್ಲ ಸರ್, 2ನೇ ದೂರದಾರ 15 ದಿವಸದ ಹಿಂದೆ ಅಲ್ಲ ಫಾರ್ ಇಂಟರಪ್ಟ್. ಈಗ ನಿಮ್ಮಿಂದ ಒಂದು ವಿಷಯವನ್ನ ನಾನು ತಿಳ್ಕೋಬೇಕಾಗಿದೆ.
ನೀವು ಧರ್ಮಸ್ಥಳದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದಂತವರು. ಈಗ ಈ ಅನಾಮಿಕ ವ್ಯಕ್ತಿ ಗುರುತು ಮಾಡಿಸಿದಂತಹ ಸ್ಥಳಗಳೇನಿದೆಯಲ್ಲ, ಅಲ್ಲಿ ಈ ರೀತಿ ಅಸಹಜ ಸಾವಾಗಿದ್ದು, ಆತ್ಮಹತ್ಯೆಗೆ ಶರಣಾಗಿದ್ದು, ಸಿಕ್ಕಂತಹ ಅನಾಥ ಶವಗಳನ್ನ ದಫನ್ ಮಾಡುವಂತಹ ಒಂದು ಸ್ಥಳ ಆಗಿತ್ತು. ಅಲ್ಲಿ ನೀವು ಹೋಗಿ ಜಾಗ ಗುರುತಿಸಿದ್ರೆ ಅಲ್ಲಿ ಮೂಳೆಗಳು ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಹೊಸದೇನಿಲ್ಲ. ಅದನ್ನ ಸುಮ್ಮನೆ ದುರುದ್ದೇಶಪೂರ್ವಕವಾಗಿ ಈ ರೀತಿಯ ವಿಚಾರಗಳಿಗೆ ಬಳಸಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಆರೋಪ ಭಾರಿ ಗಂಭೀರವಾಗಿ ಕೇಳಿ ಬರ್ತಾ ಇದೆ. ಈಗ ಅನಾಥ ಶವಗಳು ಸಿಕ್ಕಾಗ ಅದಕ್ಕೆ ಯಾರು ವಾರಸ್ದಾರ ಇಲ್ಲ ಅನ್ನುವಂತ ವಿಚಾರ ಗೊತ್ತಾದಾಗ ಅದನ್ನ ಆ ಕ್ಷೇತ್ರ ವ್ಯಾಪ್ತಿಯಲ್ಲಿ ದಫನ್ ಮಾಡಬೇಕು ಅಂತಂದ್ರೆ ಗ್ರಾಮ ಪಂಚಾಯಿತಿಯ ಗಮನಕ್ಕೆ ತರಬೇಕು. ನೀವು ಅಧ್ಯಕ್ಷರಾಗಿದ್ದಾಗ ಇಂಥ ಅನಾಥ ಶವಗಳ ದಫನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟ ಉದಾಹರಣೆಗಳು ಇದೆಯಾ? ಈ ರೀತಿಯ ಚರ್ಚೆಗಳಿಗೆ ತಾವು ಕೊಡುವಂತ ಉತ್ತರ ಏನು? ನೋಡಿ, ನಾನು ರೈಟ್ ಫ್ರಮ್ ದ ಬಿಗಿನಿಂಗ್ ನಾನು ಏನು ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಆ ಪ್ರದೇಶ ಏನಿದೆಯೋ ಅಲ್ಲಿ ಅನಾಥ ಶವಗಳನ್ನು ಹೂತು ಹಾಕಿದ್ದೇವೆ. ಅದು ಎಲ್ಲಾ ಕಾನೂನು ಪ್ರಕ್ರಿಯೆಗಳನ್ನು ಮುಗಿಸಿ ಅನಾಥ ಶವ ಅಂತ ಕಂಡು ಬಂದಾಗ, ಅದಕ್ಕೆ ಯಾರು ವಾರಿಸ್ದಾರರು ಇಲ್ಲದಿದ್ದಾಗ ಆ ಪ್ರದೇಶದಲ್ಲಿ ನೇತ್ರಾವತಿಯ ಅಕ್ಕಪಕ್ಕ ಪ್ರದೇಶದಲ್ಲಿ ಹೆಣಗಳನ್ನು ಹೂತು ಹಾಕಿದ್ದಾರೆ. ಅಲ್ಲಿ ಆಗಿದ್ರೆ ಉತ್ಖನನ ಮಾಡಿದ್ರೆ ಅಲ್ಲಿ ಖಂಡಿತ ಸಿಗುವಂತ ಅವಕಾಶಗಳು ಇದ್ದಾವೆ ಅಂತ ಹೇಳಿದ್ರೆ ನಾವು ರೈಟ್ ಫ್ರಮ್ ದ ಬಿಗಿನಿಂಗ್ ಹೇಳ್ತಾ ಬಂದಿದ್ದೇನೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ, ನಾನು 10 ವರ್ಷ ಸದಸ್ಯನಾಗಿದ್ದೆ. ಆ ಸಂದರ್ಭದಲ್ಲಿ ಅನಾಥ ಶವಗಳು ಇದ್ದಾಗ ಪೊಲೀಸ್ ಅವರು ನಮಗೆ ರಿಕ್ವೆಸ್ಟ್ ಕೊಡ್ತಾ ಇದ್ರು, ನಾವು ಲೇಬರ್ ಖರ್ಚನ್ನು ಕೊಡ್ತಾ ಇದ್ದೆವು. ಅದನ್ನು ನಮಗೆ ಸಂಬಂಧಪಟ್ಟ ಪಂಚಾಯತ್ ನಲ್ಲಿ ಅದರ ದಾಖಲೆಗಳು ಕೂಡ ಇದ್ದಾವೆ. ಹಾಗಾಗಿ ಎಲ್ಲವೂ ಕಾನೂನು ಪ್ರಕಾರವೇ ಆಗಿದೆ. ಒಂದೊಬ್ರು ಡಾಕ್ಟರ್ ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, ಬಹುಶಃ ನಿಮ್ಮ ಮಾಧ್ಯಮದಲ್ಲಿ ಇರಬೇಕು. ಅವರು ನಾನೇ ಹೋಗಿ 50 ರಿಂದ 70 ಅನಾಥ ಶವಗಳನ್ನು ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ. ಪೊಲೀಸ್ ಅವರು ಇದ್ದೆ. ಅದನ್ನು ಪ್ರೊಸೀಜರ್ ಏನು ಅಂತ ಹೇಳಿದ್ರೆ ಅದನ್ನು ಎತ್ತಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇರಲಿಲ್ಲ, ವಾಸನೆ ಬರ್ತಿತ್ತು. ಅಂತ ಹೆಣಗಳನ್ನು ನಾನು ನೋಡಿದ್ದೇನೆ. ಅದನ್ನು ಪೊಲೀಸ್ ಅವರು ಅಲ್ಲೇ ದಫನ ಒಂದು 100 ಮೀಟರ್ 10 ಮೀಟರ್ 20 ಮೀಟರ್ ಅಲ್ಲಿ ಅವರು ದಫನ ಮಾಡಿರಬಹುದು ಅಂತ ಹೇಳೋದನ್ನು ಹೇಳ್ತಾರೆ. ಈ ಎಲ್ಲ ಅಂಶಗಳು ಸತ್ಯವಾಗಿದ್ದಾಗ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಿನ್ನೆ ಘಟನೆ ಬಗ್ಗೆ ನನಗೆ ಈಗ ನೆನಪಾಗ್ತಾ ಇದೆ. ಎಲ್ಲ ಸತ್ಯ ಹೊರಗೆ ಬರ್ತಾ ಇದೆ. ನಿಮ್ಮ ಮಾಧ್ಯಮದವರು ಇಲ್ಲಿ ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದಾರೆ, ಎಲ್ಲಿ ಏನು ಸಿಗ್ತದೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಇಷ್ಟ ತನಕ ಈ ಯೂಟ್ಯೂಬರ್ಸ್ ಏನು ಸುಳ್ಳು ಸುದ್ದಿಗಳನ್ನೇ ಹರಡಿಸಿದ್ದು ಕ್ಷೇತ್ರದ ಬಗ್ಗೆ. ನಿನ್ನೆ ಕೂಡ ಒಬ್ಬ ಇಲ್ಲಿ ಬೈತಾ ಇದ್ದಾನೆ, ಅವರಿಗೊಂದು ಕಾನೂನು ಇಲ್ವಾ ಅಂತ ಹೇಳಿದ್ರೆ ಪೊಲೀಸ್ ಅವರು ಆಲೋಚನೆ ಮಾಡಬೇಕು. ಒಟ್ಟಾರೆ ಬೈದಾಗ ಯಾರು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಏನಾಯ್ತು ಅಂತ ಹೇಳಿದ್ರೆ ಇದನ್ನೆಲ್ಲ ನಾವು ಸತ್ಯವನ್ನು ಹೇಳ್ತಾ ಇರುವಾಗ ನಿನ್ನೆ ಪಬ್ಲಿಕ್ ಆಗಿ ಕೇಳ್ತಾ ಇದ್ದಾರೆ ಒಬ್ರು ಹೋರಾಟಗಾರರ ಪೈಕಿ, ಅವ್ರಿಗೆ ಎಷ್ಟು ದುಡ್ಡು ಹೋಗಿದೆ, ಆ ಡಾಕ್ಟರ್ಗೆ ಕೇಶವಗೌಡರಿಗೆ ಎಷ್ಟು ದುಡ್ಡು ಹೋಗಿದೆ ಅಂತ ಹೇಳ್ಬೇಕು ಅವರು ಅಂತ ಹೇಳ್ತಾರೆ. ಹಾಗಾದ್ರೆ ಸತ್ಯ ಮಾತಾಡುವವರಿಗೆ ದುಡ್ಡು ಹೋಗ್ತದೆ, ಇವರು ಸುಳ್ಳು ಮಾತಾಡುವವರಿಗೆ ಎಲ್ಲಿಂದ ದುಡ್ಡು ಬಂದಿದೆ, ಹೇಗೆ ಬಂದಿದೆ ಅಂತ ಹೇಳೋದನ್ನು ಮೊನ್ನೆ ಮಾಧ್ಯಮದವರು ಬಿಡುಗಡೆ ಮಾಡಿದ್ರಲ್ಲ, ಅದಕ್ಕೆ ಉತ್ತರವನ್ನು ಇವರು ಇವತ್ತು ಕೊಟ್ರ. ಏನು ಸತ್ಯ ಮಾತಾಡ್ತಾರ ಅವರೆಲ್ಲ ಇವತ್ತು ಅತ್ಯಾಚಾರಿಗಳು. ಸತ್ಯ ಮಾತಾಡಿದವರೆಲ್ಲ ಇವರಿಗೆ ಏನು ಧರ್ಮಸ್ಥಳದ ದುಡ್ಡು ತಿನ್ನುವವರು. ಧರ್ಮಸ್ಥಳದಲ್ಲಿ ಸತ್ಯ ಮಾತಾಡ್ಲಿಕ್ಕೆ ಇಲ್ವೋ? ಹಾಗಾದ್ರೆ ನಾವೆಲ್ಲ ಸತ್ಯವನ್ನು ಸಮಾಜಕ್ಕೆ ಅವಶ್ಯಕತೆ ನಾವು ಗಮನಿಸಿದ್ದೀವಿ. ಈಗ ಸಾರ್ವಜನಿಕ ವಲಯದಲ್ಲಿ ಇದು ಚರ್ಚೆ ಆಗ್ತಾ ಇರುವಾಗ ಇವನ್ ಕೇಶವಗೌಡ್ರೆ, ನಾವು ಗಮನಿಸಿದ್ವಿ, ಕಮೆಂಟ್ ಮಾಡೋರು ಮಾಧ್ಯಮಗಳಿಗೂ ಮಾಡ್ತಾರೆ. ಅಲ್ಲಿ ಸತ್ಯದ ಬಗ್ಗೆ ವಾಸ್ತವದ ಬಗ್ಗೆ ನಾವು ಪ್ರಶ್ನೆ ಮಾಡೋದಕ್ಕೆ ಹೋದ್ರೆ ನಿಮಗೆ ಎಷ್ಟು ದುಡ್ಡು ಬಂದಿದೆ, ನಿಮಗೇನ್ ಬಂದಿದೆ ಅಂತ ಕೇಳ್ತಾರೆ. ಅವರ ಕಮೆಂಟ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಜರೂರತ್ ಯಾರಿಗೂ ಇಲ್ಲ. ಇಲ್ಲಿ ಅವ್ರು ಯಾರು? ಅವ್ರೇನ್ ಜಡ್ಜ್ಗಳಲ್ಲ, ಕಮೆಂಟ್ ಮಾಡ್ತಾರ, ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ಸತ್ಯ ಗೊತ್ತಾಗಬೇಕು, ಸತ್ಯ ಏನು ಅನ್ನೋದು ಗೊತ್ತಾಗಬೇಕು. ಅನ್ಯಾಯ ಆದವ್ರಿಗೆ ನ್ಯಾಯ ಸಿಗಬೇಕಷ್ಟೇ. ಇಲ್ಲ ನಾವು ಸರ್ ಇದನ್ನು ಸರಿ ಕರೆಕ್ಟ್. ಇದಕ್ಕೆ ನಾನು ಹೇಳ್ತಿದ್ದೀನಿ, ಈ ರೀತಿಯ ಸುಳ್ಳು ಸುದ್ದಿಗಳನ್ನು ಹರಪಿಕೊಂಡು ಅವರು ಸರ್ ನಿನ್ನೆಲ್ಲ ಮೊನ್ನೆ ಒಂದು ಸೋಮವಾರದ ಹೊತ್ತಲ್ಲಿ ಮೇಲ್ಗಡೆ ಹೆಣ ಸಿಕ್ಕಿತಲ್ವ, ಮೇಲ್ಗಡೆ ಆ ಪ್ರದೇಶದಲ್ಲಿ ಉತ್ಖನನ ಮಾಡಿದ್ರೆ ಸುಮಾರು ನಮ್ಮ ದಾಖಲೆಯಲ್ಲಿ ಇದೆ, ಪಂಚಾಯತ್ ದಾಖಲೆ RTIಯಲ್ಲಿ ಮಾಹಿತಿ ಇದೆ. ಒಂದು 8 ರಿಂದ 12 ಹೆಣಗಳನ್ನು ಅಲ್ಲಿ ಅದೇ ಪ್ರದೇಶದಲ್ಲಿ ಹೀಗೆ ನೇಣು ಹಾಕಿ ಕೊಳ್ತು ಹೋದಂತ ಹೆಣಗಳನ್ನು ಹೂತು ಹಾಕಿದಂತ ಅವಶೇಷಗಳು ಕೂಡ ಅಲ್ಲಿ ಸಿಗಬಹುದು, ಹೂತು ಹಾಕಿದ್ರೆ. UDR ಆಗಿದೆ. ಹಾಗಾದ್ರೆ ಈ ವ್ಯಕ್ತಿ ನಿಜವಾಗಿಯೂ ಸತ್ಯ ಹೇಳಬೇಕು. ಸಮಾಜದಲ್ಲಿ ಇವನಿಗೆ ಏನು ಮೊನ್ನೆ ಹೇಳಿದಲ್ಲ, ನನಗೆ ಪಾಪ ಪ್ರಜ್ಞೆ ಕಾಡಿತು ಅಂತೇಳಿ, ಕಾಡಿದ್ರೆ ಈ ರೀತಿಯ ವರ್ತನೆಯನ್ನು ಮಾಡುವಂತದ್ದು ಸರಿಯಲ್ಲ. ಇದಕ್ಕೆ SIT ಅವರು ನಾನು ಪ್ರಥಮವಾಗಿ ಹೇಳ್ತಿದ್ದೇನೆ, ಅವರ ಎಲ್ಲ ಏನು ಪೋಲಿಯೋಗ್ರಾಫ್ ನಾರ್ಕೋಟಿಕ್ ಟೆಕ್ಸ್ಟ್ಗಳು ಎಲ್ಲ ಆಗ್ಬೇಕು ಆತನಿಗೆ ಅಂತೇಳಿ. ಆ ಬುರುಡೆಯನ್ನು ಹಿಡ್ಕೊಂಡು ಬಂದಲ್ಲ ಮೊನ್ನೆ, ಅದ್ರ ಬಗ್ಗೆ ಏನ್ ಮಾಡಿತ್ತು ನಮ್ಮ ನ್ಯಾಯಾಲಯ? ಯಾಕೆ ಇದಕ್ಕೆ ಅವಕಾಶ ಕೊಟ್ಟಿತ್ತು ಅಂತ ಹೇಳುವಂತದ್ದು ಕಾನೂನಿನ ಕ್ವಶನ್ ಆಫ್ ಲಾ ಇದು. ಇದನ್ನು ನಾವು ಪ್ರಶ್ನೆ ಮಾಡ್ಲಿಕ್ಕೆ ಬರುದಿಲ್ಲ. ಆದ್ರೆ ಒಬ್ಬ ಹಾಗೆ ಸುಮ್ಮನೆ ಒಂದು ಬುರುಡೆಯನ್ನು ಹಿಡ್ಕೊಂಡು ಬರ್ಬೋದಾ? ಎಲ್ಲಿಂದ ಸಿಕ್ಕಿತ್ತು, ಯಾಕೆ ಸಿಕ್ಕಿತ್ತು, ಏನ್ ಮಾಡ್ಬೇಕು? ಅವನು ಬುರುಡೆ ಸಿಕ್ಕಿದ ಕೂಡಲೇ ಪೊಲೀಸ್ ಅವರಿಗೆ ಇನ್ಫಾರ್ಮೇಶನ್ ಕೊಡಬೇಕು ತಾನೆ. ಈ ಕೇಸಲ್ಲಿ ಆಗಿದೆ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಅದು ಮಾಹಿತಿ ಹೊರಗಡೆ ಬರಲಿಲ್ಲ. ಆದ್ರೆ ಎಲ್ಲವೂ ನಿನ್ನೆ 2ನೇ ದೂರುದಾರ ಬಂದಲ್ಲ ಸರ್, 2ನೇ ದೂರುದಾರ 15 ದಿವಸದ ಹಿಂದೆ ಅಲ್ಲಿ